ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಕುಡಿಯುವ ನೀರಿನ ಅದಾಲತ್ ಸಭೆ ಯಶಸ್ವಿ. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕುಡಿಯುವ ನೀರಿನ ಅದಾಲತ್ ಸಭೆಯು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಸಭೆಯಲ್ಲಿ ಭಾಗವಹಿಸಿದ್ದ ಪ್ರಮುಖರು. ಸಭೆಯಲ್ಲಿ ಈ ಕೆಳಗಿನ ಗಣ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು. ಮಹೇಶ್ ಬಾಬು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಪಿಡಿಒ ಕೆ. ಸುನೀತಾ, ಆಡಳಿತಾಧಿಕಾರಿಗಳು, ಸುರೇಶ್ ಬಾಬು, ತಾಲೂಕು ಕುಡಿಯುವ ನೀರಿನ ವಿಭಾಗದ ಅಧಿಕಾರಿಗಳು, ಇಂಜಿನಿಯರ್ ಮೇಡಂ, ತಾಲೂಕು ಪಂಚಾಯಿತಿ ಸಿಬ್ಬಂದಿ, ಮಂಜುನಾಥ್ ರೆಡ್ಡಿ, ಗ್ರಾಮದ ಹಿರಿಯ ಮುಖಂಡರು, ಪಂಚಾಯಿತಿ ಸಿಬ್ಬಂದಿ, ನರೇಂದ್ರಬಾಬು, ಬಿಲ್ ಕಲೆಕ್ಟರ್, ನಾರಾಯಣಸ್ವಾಮಿ ಮತ್ತು ನಿರ್ಮಲಾ, ಡಿಒ ಇವರೊಂದಿಗೆ ಗ್ರಾಮದ ಹಿರಿಯ ಮುಖಂಡರು, ಜನಸಾಮಾನ್ಯರು, ಪಂಚಾಯತಿಯ ಎಲ್ಲಾ ಜಲಗಾರರು, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಮಸ್ಯೆಗಳ ಪರಿಹಾರ, ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಸಾರ್ವಜನಿಕರ ದೂರುಗಳನ್ನು ಆಲಿಸಿದ ಆಡಳಿತಾಧಿಕಾರಿಗಳು ಮತ್ತು ಪಿಡಿಒ ಅವರು ಸ್ಥಳದಲ್ಲೇ ಸಮಸ್ಯೆಗಳ ನಿವಾರಣೆಗೆ ಕ್ರಮ ಕೈಗೊಂಡರು. ತಾಲೂಕು ಮಟ್ಟದ ಅಧಿಕಾರಿಗಳು ಕುಡಿಯುವ ನೀರಿನ ಮಿತವ್ಯಯ ಮತ್ತು ನಿರ್ವಹಣೆಯ ಕುರಿತು ಸವಿಸ್ತಾರವಾದ ಮಾಹಿತಿ ಹಾಗೂ ಅಗತ್ಯ ಸಲಹೆಗಳನ್ನು ನೀಡಿದರು. ಸಾರ್ವಜನಿಕ ಸಹಭಾಗಿತ್ವ, ಊರಿನ ಹಿರಿಯರು ಮತ್ತು ಮುಖಂಡರು ಸಕ್ರಿಯವಾಗಿ ಭಾಗವಹಿಸಿ ನೀರಿನ ಸಮಸ್ಯೆಗಳ ಬಗೆಹರಿಕೆಗೆ ಸೂಕ್ತ ಸಲಹೆಗಳನ್ನು ಹಂಚಿಕೊಂಡರು. ಕೃತಜ್ಞತೆಗಳು. ಇದಕ್ಕಿಂತ ಹೆಚ್ಚು ಸಭೆಯ ಕೊನೆಯಲ್ಲಿ ಅದಾಲತ್ಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲಾ ಅಧಿಕಾರಿಗಳು, ಗಣ್ಯರು ಮತ್ತು ಗ್ರಾಮಸ್ಥರಿಗೆ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಓಕೆನಾ? ಸೊ ಒಂದು ಜೊತೆಗೆ ನೀರು, ಫಿಲ್ಟರ್ ನೀರಿಗೆ ಎಲ್ಲ ಕಡೆ ಫಿಲ್ಟರ್ ನೀರಿದೆ, ಕುಡಿಯೋ ನೀರು ಫಿಲ್ಟರ್ ನೀರಿದೆ. ಸಪೋಸ್ ಇಲ್ಲ ಅಂದ್ರೆ ಕಾಯಿಸಿ ಆರಿಸಿ ನೀರನ್ನು ಕುಡಿಯೋದು. ನೀರನ್ನು 20 ನಿಮಿಷ ಕುದಿಸಿ ಆರಿಸಿ ಆಮೇಲೆ ನೀರನ್ನು ಕುಡಿಯೋದು. ಆಯ್ತಾ? ಆದಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳಲ್ಲಿ ನೀರನ್ನು ಕುಡಿಯೋದನ್ನ ಕಡಿಮೆ ಮಾಡಬೇಕು. ಓಕೆನಾ? ಸೊ ಯಾಕೆ ಅಂತಂದ್ರೆ ಇವತ್ತು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ನಾವು ಹೊರಟಿದ್ವಿ. ಪ್ಲಾಸ್ಟಿಕ್ ಇಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾ ಇದೆ. ಆದ್ರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ. ಸೊ ಇವತ್ತೆಲ್ಲರ ಮನೇಲಿ ನೋಡ್ಬೋದು ಮಣ್ಣಿನ ಮಡಿಕೆ ಇರುತ್ತೆ. ಯಾಕೆ ಹೇಳಿ? ಬೇಸಿಗೆ ಮಾತ್ರ ಇಟ್ಕೊಂತೀರಾ, ಆಮೇಲೆ ಮತ್ತೆ ಇಟ್ಕೊಳ್ಳಲ್ಲ ಅಲ್ವಾ? ಆಕ್ಚುಲಿ ಮಣ್ಣಿನ ಮಡಿಕೆ ಬಳಕೆ ಮಾಡೋದು ಒಳ್ಳೇದು. ಓಕೆನಾ? ಸೊ ಜೊತೆಗೆ ಅದು ಬೇಕಾದ್ರೆ ತುಳಸಿ ಎಲ್ಲ ಹಾಕ್ಬೋದು, ನೀರು ಕುಡಿಯೋದು, ಇನ್ನೂ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಸೊ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಹಳೆ ಕಾಲದ ಪದ್ಧತಿಗಳೇನಿತ್ತು, ಮಣ್ಣಿನ ಮಡಿಕೆ ನೀರು ಕೊಡೋದು, ಮಣ್ಣಿನ ಮಡಿಕೆಲ್ಲ ಅಡುಗೆ ಮಾಡೋದೆಲ್ಲ ಕೂಡ ಈಗೆಲ್ಲ ಟ್ರೆಂಡ್ ಆಗಿ ಬರ್ತಾ ಇದೆ. ಆಯ್ತಾ? ಸೊ ಹಾಗಾಗಿ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಮನೆಯಲ್ಲಿ ಆದಷ್ಟು ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಾಡಿ. ಫ್ರಿಜ್ ನಿಮ್ಮ ಮನೆಗಳಲ್ಲಿ ಬರೀ ಪ್ಲಾಸ್ಟಿಕ್ ಕವರೇ ಇರುತ್ತೆ. ತರಕಾರಿ, ಹೂವು ಏನ್ ಬೇಕೆಲ್ಲ ಪ್ಲಾಸ್ಟಿಕ್ ಅಲ್ಲಿ ತುಂಬಿಕೊಂಡು ಫ್ರಿಜ್ ಬಿಡೋದು. ದಯವಿಟ್ಟು ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡಿ. ಓಕೆನಾ? ಸೊ ನೀರು ಕುಡಿಯೋದನ್ನ ಪ್ಲಾಸ್ಟಿಕ್ ಬಿಂದಿಗೆ, ಪ್ಲಾಸ್ಟಿಕ್ ಡ್ರಮ್ ಇವೆಲ್ಲ ಏನು ಕುಡಿಯೋದಕ್ಕೆ ಅಡುಗೆ ಉಪಯೋಗಿಸಿದ ಕಡಿಮೆ ಮಾಡಿ. ಆದಷ್ಟು ಮಣ್ಣಿನ ಮಡಿಕೆ ಅಥವಾ ಸ್ಟೀಲ್ ಪಾತ್ರೆನ ಬಳಕೆ ಮಾಡಿ. ಓಕೆನಾ? ಸೊ ಅದು ನಿಧಾನವಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಓಕೆನಾ? ಸೊ ಜೊತೆಗೆ ಆಹಾರ. ಸೊ ಇವತ್ತು ಆಹಾರದ ಬಗ್ಗೆ ಹೇಳಬೇಕಂದ್ರೆ ಒಂದು ಗಂಟೆ ಪಾಠ ಮಾಡ್ಬೋದು. ಸೊ ಮೇನ್ ಹೇಳ್ತೀನಿ. ಸೊ ಇವತ್ತು ಸರ್ಕಾರನೇ ಬ್ಯಾನ್ ಮಾಡಿದೆ ಕೆಲವೊಂದೆಲ್ಲ ಫುಡ್ ಕಲರ್ಸ್ ಹಾಕ್ಬಾರ್ದು ಅಂತ. ಯಾವುದಕ್ಕೆ ಹೆಚ್ಚು ಫುಡ್ ಕಲರ್ ಹಾಕ್ತಾರೆ? ಆಮೇಲೆ ಜ್ಯೂಸ್, ಆಮೇಲೆ ಚಾಕ್ಲೇಟ್ಸ್, ಆಮೇಲೆ ಕಬಾಬು, ಚಿಕನ್ ಎಲ್ಲ, ಗ್ರೀನ್ ಚಿಕನ್, ರೆಡ್ ಚಿಕನ್, ಕೇಕ್ಸ್, ಬೇಕರಿ ತಿಂಡಿಗಳು ಎಲ್ಲ ಸಿಹಿ ತಿಂಡಿಗಳು ಕೂಡ ಇವತ್ತು ಕಲರ್ನ ಹಾಕ್ತಾ ಇದ್ದಾರೆ. ಸೊ ಆರೋಗ್ಯ ಇಲಾಖೆ ಕಲರ್ಸ್ ಫುಡ್ ಕಲರ್ಸ್ ಅನ್ನ ಬ್ಯಾನ್ ಮಾಡಿದೆ, ಹೌದಲ್ವಾ? ಸೊ ಆದ್ರೂ ಕೂಡ ಗೊತ್ತಿಲ್ಲ, ಕಲರ್ಫುಲ್ ಆಗಿ ಕಾಣಿದಷ್ಟು ನಾವು ತಿನ್ನೋದು, ಇಲ್ಲಾಂದ್ರೆ ತಿನ್ನಲ್ಲ. ಅದು ಬೇಡ ಅಂತೀವಿ ನಾವು, ಹೌದಲ್ವಾ? ಸೊ ನಾನ್ ಹೇಳ್ತೀನಿ, ಕೇಸರಿ ಬಾತ್ ಕೇಸರಿ ಕಲರ್ ಹಾಕ್ತಾರಲ್ಲ, ಅದನ್ನ ಕೂಡ ಹಾಕ್ಬಾರ್ದು, ಅಷ್ಟನ್ನ ಬಳಸ್ಬೇಕು. ಆಯ್ತಾ? ಸೊ ಕಲರ್ ಹಾಕೋದ್ರಿಂದ ಏನಾಗುತ್ತೆ? ದೇಹದ ಮೇಲೆ ನಿಧಾನವಾಗಿ ಕ್ಯಾನ್ಸರ್ ಕಣಗಳು ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಫುಡ್ ಕಲರ್ಸ್ ಅನ್ನ ಬಳಕೆನ ಕಡಿಮೆ ಮಾಡಬೇಕು. ಜೊತೆಗೆ ಆಹಾರನ ತಾಜಾ ಆಹಾರ ಸೇವನೆ ಮಾಡೋದು ಕಲಿಬೇಕು ಈ ಬೇಸಿಗೆನಲ್ಲಿ. ಯಾಕೆ ಹೇಳಿ? ಈಗ ಆಹಾರ ಬೇಗ ಕೆಟ್ಟಾಗುತ್ತೆ. ಹೆಸರು ಬೇಳೆ, ಕೋಸಂಬರಿ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಇರುತ್ತಾ? ಏನಾಗುತ್ತೆ? ಅದನ್ನ ಸೇವನೆ ಮಾಡಿದ್ರೆ ಏನಾಗುತ್ತೆ? ಹೌದಲ್ವಾ? ಸೊ ಹಾಗಾಗಿ ಕೆಲವೊಂದು ಆಹಾರ ಪದಾರ್ಥಗಳನ್ನ ತಾಜಾ ಆಗಿ ಸೇವನೆ ಮಾಡೋದು ಕಲಿಬೇಕು. ಸೊ ನಾವು ಬೆಳಗ್ಗೆ ಮಾಡಿರ್ತೀವಿ, ಫುಡ್ ಪಾಯ್ಸನ್ ಆಗುತ್ತೆ, ವಾಂತಿ ಭೇದಿ, ಹೊಟ್ಟೆ ನೋವು ಬರ್ತದೆ, ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಹಾರನ ಚೆನ್ನಾಗಿ ಬೇಯಿಸಿ ತಿನ್ಬೇಕು. ಈಗೆಲ್ಲ ಮಾಂಸ, ಚಿಕನ್, ಮಟನ್ ಎಲ್ಲ ತಿಂತಾರೆ.
ಚೆನ್ನಾಗಿ ಬೇಯಿಸಿ ಅದನ್ನ ಅಡಿಗೆ ಮಾಡ್ಬೇಕು. ಸರಿಯಾಗಿ ಬೇಯಿಸಿ ಮಾಂಸ ತಿಂದ್ರೆ ಕೂಡ ಫುಡ್ ಪಾಯ್ಸನ್ ಆಗುತ್ತೆ, ಹೌದಲ್ವಾ? ಸೊ ಮತ್ತೆ ನಾವ್ ಏನ್ ತರಕಾರಿ ಮಾಂಸ ತರ್ತೀವಿ ಅದನ್ನ ನೀಟಾಗಿ ಸ್ವಚ್ಛ ಮಾಡಿ ತೊಳೆದು ಬಳಸ್ಬೇಕು, ಎಲ್ಲ ಗೊತ್ತಿದೆಯಲ್ಲ. ಸೊ ನಮ್ಮ ಹಳ್ಳಿಲಿ ಅದನ್ನ ಯಾವಾಗ ಅಂಗನವಾಡಿ ಕೇಂದ್ರಗಳಲ್ಲಿ ಪಾಠ ಮಾಡ್ಬೇಕಾದ್ರೆ, ಸ್ಕೂಲ್ಸ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ, ಅಥವಾ ನಮ್ಮ ಮಹಿಳಾ ಸಂಘ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ. ಸೊ ಅವ್ರಿಗೆ ಕ್ವಶನ್ ಕೇಳ್ತೀನಿ, ತರಕಾರಿ ನೀವ್ ಹೇಗ್ ಬಳಸ್ತೀರಾ? ಕಟ್ ಮಾಡಿ ತೊಳಿತೀರಾ? ಕಟ್ ಮಾಡ್ಬಿಟ್ಟು ಏನೇ ಮಾಡ್ತಾ ಇದ್ದೀರಾ? ಅಂಗನವಾಡಿ ಕಾರ್ಯದ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿದೆ. ಪಬ್ಲಿಕ್ ಏನ್ ಮಾಡ್ತಾ ಇದ್ದಾರೆ? ಅವೇರ್ನೆಸ್ ಕೊಟ್ಟಿದ್ದೀವಿ ಬಂದಿದೆ ಅಂತ ನಾನ್ ಹೇಳ್ತೀನಿ, ಇನ್ನೂ ಬಂದಿಲ್ಲ. ಯಾಕಂದ್ರೆ ಪಬ್ಲಿಕ್ ನೇರವಾಗಿ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಲ್ವಾ, ಸೊ ಅವರು ನಿಜನ ಕರೆಕ್ಟ್ ಒಪ್ಕೊಳ್ತಾರೆ, ಹೌದು ಮೇಡಮ್ ನಾವ್ ಮಾಡ್ತಾ ಇಲ್ಲ ಅಂತ. ಸೊ ಅಂಗನವಾಡಿನಲ್ಲಿ ಆಶಾ ಕಾರ್ಯಕರ್ತರು ಯಾಕಂದ್ರೆ ನಾವು ಪದೇ ಪದೇ ಟ್ರೈನಿಂಗ್ ಆಗೋದ್ರಿಂದ ಅವ್ರಿಗೆ ಗೊತ್ತಿದೆ. ಸೊ ಮಾಮೂಲಿ ಪಬ್ಲಿಕ್ಗೆ, ಮಾಮೂಲಿ ಮಹಿಳೆಯರಿಗೆ, ಸಾಮಾನ್ಯ ಲೇಡೀಸ್ ಕೂಡ ಗೊತ್ತಿರ್ಬೇಕು ಅದು ಹೇಗೆ ಅಡುಗೆ ಮಾಡ್ಬೇಕು ಅಂತ. ಇವತ್ತು ಪೆಸ್ಟಿಸೈಡ್ಸ್, ರಾಸಾಯನಿಕಗಳು ಹಾಕಿ ಹೆಚ್ಚಿನ ತರಕಾರಿಗಳನ್ನ ಬೆಳಿತಾ ಇದೀವಿ, ಹೌದಲ್ವಾ? ಸೊ ಹಾಗಾಗಿ ರಾಸಾಯನಿಕಗಳು ಸೊ ಆ ನಿಟ್ಟಿನಲ್ಲಿ ತರಕಾರಿಗಳನ್ನ ತಗೊಂಡ್ಬರ್ತೀವಿ, ಮನೆಗೆ ತಗೊಂಡ್ಬಂದಾಗ ಅಟ್ಲೀಸ್ಟ್ ಒಂದು ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ ನೀರಲ್ಲಿ ಹಾಕಬೇಕು. ಹಾಕಿ ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ಅದನ್ನ ನೆಂದು ಆದ್ಮೇಲೆ ಮತ್ತೆ ತೊಳೆದು ಇನ್ನೊಂದು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಸಾಂಬಾರು ಪಲ್ಯ ಮಾಡಬೇಕು. ಮಾಡೋದ್ರಿಂದ ಏನ್ ಲಾಭ? ಅಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಉಳ್ಕೊಳ್ಳುತ್ತೆ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗುತ್ತೆ, ಯಾವುದೇ ಪೋಷಕಾಂಶ ಕೊರತೆ ಆಗಲ್ಲ, ಹೌದಲ್ವಾ? ಇಲ್ಲದೆ ಇದ್ರೆ ಏನಾಗುತ್ತೆ, ತರಕಾರಿಗಳೆಲ್ಲ ಕೂಡ ಸೂಕ್ಷ್ಮ ಪೋಷಕಾಂಶ ಇರೋದು. ನಾವು ನೀರಲ್ಲಿ ಕಟ್ ಮಾಡಿ ನೀರಿಗೆ ಹಾಕ್ಬಿಟ್ರೆ ನೀರಲ್ಲಿ ಕರ್ಗೋಗುತ್ತೆ, ಎಲ್ಲ ವಿಟಮಿನ್ಸ್, ಪ್ರೋಟೀನ್ಸ್ ಏನಿರುತ್ತೆ ಅದು ನೀರಲ್ಲಿ ಕರ್ಗೋಗುತ್ತೆ. ಸೊ ನಾವು ಮತ್ತೆ ಅದನ್ನ ತೆಗೆದು ಅಡಿಗೆ ಮಾಡ್ತಿದ್ರು ಕೂಡ ನಮ್ಮ ಆರೋಗ್ಯಕ್ಕೆ ಏನು ಲಾಭ ಇಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಇವತ್ತು ಕೂಡ ಮಹಿಳೆಯರು, ಮಕ್ಕಳು ಎಲ್ಲ ರಕ್ತಹೀನದಿಂದ ಬಳಲ್ತಾ ಇದ್ದಾರೆ, ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದಾರೆ, ಆಯ್ತಾ? ಸೊ ಇವನ್ನ ನಾವು ಮಹಿಳೆಯರಿಗೆ ಮನೇಲಿ ಅಡಿಗೆ ಮಾಡೋರಿಗೆ ಹೇಳ್ಕೊಡ್ಬೇಕು, ಆಯ್ತಾ? ಸೊ ಜಸ್ಟ್ ಉಪ್ಪನ್ನ ಬಳಕೆ ಮಾಡ್ತೀವಿ, ಹೌದಲ್ವಾ? ಉಪ್ಪು ಎಲ್ಲಿಡ್ತೀರಾ? ನಾನು ಸುಮಾರು ಅಂಗನವಾಡಿನಲ್ಲಿ ನೋಡಿದ್ದೀನಿ, ನಾನು ಕೂಡ ಚೇಂಜ್ ಮಾಡಿಸಿದೀನಿ. ಎಲ್ಲಿಡ್ತಾರೆ ಉಪ್ಪನ್ನ? ಏನಲ್ಲಿ ಇಡ್ತಾರೆ ಉಪ್ಪನ್ನ? ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಟ್ರೆ ಪರವಾಗಿಲ್ಲ, ಪಾಕೆಟ್ ಕಟ್ ಮಾಡಿ ಹಂಗೆ ಇಟ್ಟಿರ್ತಾರೆ, ಕರೆಕ್ಟಾ? ಪಾಕೆಟ್ ಅನ್ನು ಕಟ್ ಮಾಡ್ಬಿಟ್ಟು ಓಪನ್ ಮಾಡಿ ಹಂಗೆ ಇಟ್ಟಿರ್ತಾರೆ. ಸ್ಕೂಲ್ಸ್ ಅಲ್ಲಿ, ಅಂಗನವಾಡಿ ಸಹ ನಾನು ನೋಡಿದ್ದೀನಿ. ಸೊ ಮನೆಗೆ ಕೂಡ ಹಂಗೆ ಇಟ್ಟಿರ್ತಾರೆ. ಏನಾಗುತ್ತೆ ಅಂದ್ಬಿಟ್ರೆ, ನಮ್ದೊಂದು ಕಾರ್ಯಕ್ರಮನೇ ನಡೆಯುತ್ತೆ ಅಕ್ಟೋಬರ್ ಅಲ್ಲಿ, ಅಯೋಡಿನ್ ನಿಯಂತ್ರಣ ಕಾರ್ಯಕ್ರಮ ನಡೆಯುತ್ತೆ. ಇದ್ರಲ್ಲ ಪ್ರತಿದಿನ ಅದ್ರ ಬಗ್ಗೆ ಮಾತಾಡ್ತೀವಿ ನಾವು. ಏನಾಗುತ್ತೆ ಓಪನ್ ಮಾಡಿಟ್ರೆ? ಅಯೋಡಿನ್ ಗಾಳಿಗೆ ಆವಿ ಆಗಿ ಹೋಗುತ್ತೆ. ಆ ಉಪ್ಪನ್ನ ಬಳಕೆ ಮಾಡೋದ್ರಿಂದ ಅಯೋಡಿನ್ ಡಿಫಿಷಿಯನ್ಸಿ ಆಗುತ್ತೆ. ಅಯೋಡಿನ್ ನ್ಯೂನ್ಯತೆ ಆದ್ರೆ ಏನೆಲ್ಲ ಆರೋಗ್ಯದ ತೊಂದರೆ ಆಗುತ್ತೆ? ಫಸ್ಟ್ ಗರ್ಭಿಣಿಯಲ್ಲಿ ರಿಪೀಟೆಡ್ ಅಬಾರ್ಷನ್ ಆಗುತ್ತೆ, ಮಕ್ಕಳು ಹೊಟ್ಟೆಗಿನ ಸತ್ತು ಬಿಡ್ತಾರೆ, ಹೌದಲ್ವಾ? ಹುಟ್ಟುವಂತ ಮಕ್ಕಳು ಸರಿಯಾಗಿ ಬೆಳವಣಿಗೆ ಆಗಲ್ಲ, ಹೈಟ್ ಬೆಳೆಯಲ್ಲ, ಮಕ್ಕಳು ಗುಜರಾಗ್ತಾರೆ, ಹೌದಾ? ಬುದ್ಧಿಮಾಂದ ಮಕ್ಕಳು ಹುಡ್ತಾರೆ, ಹೌದಲ್ವಾ? ಸೊ ಮಕ್ಕಳು ಚುರುಕಾಗಿರಲ್ಲ, ಆಕ್ಟಿವ್ ಆಗಿರಲ್ಲ. ಸೊ ಇದು ಗರ್ಭಿಣಿ ಇರಬೇಕಾದ್ರೆ ಅಯೋಡಿನ್ ಡಿಫಿಷಿಯನ್ಸಿ ಅಂದ್ರೆ ಮಗು ಊಟ ಮಗು ಈ ಪ್ರಾಬ್ಲಮ್ ಎಲ್ಲ ಬರುತ್ತೆ, ಹೌದಲ್ವಾ? ಸೊ ಇನ್ನು ವಯಸ್ಕರಲ್ಲಿ ಬಂದಾಗ ಗಾಯ್ಟರ್. ಸೊ ಏನಿಲ್ಲ, ನಮ್ಮ ಅದು ಥೈರಾಯ್ಡ್ ಇದೆಯಾ, ಸೊ ಗಾಯ್ಟರ್ ಅಂದ್ಬಿಟ್ಟು ಗಲಗಂಡ ರೋಗ ಅಂತ ಈ ಗ್ಲ್ಯಾಂಡು ಎನ್ಲಾರ್ಜ್ ಆಗ್ತಾ ಹೋಗುತ್ತೆ, ಹೌದಾ? ಸೊ ಈಗೆಲ್ಲ ಕಾಮನ್, ಎಲ್ಲ ಹೆಣ್ಣು ಮಕ್ಳಿಗೂ PCOD ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್ ಕಾಮನ್ ಆಗಿ. ಸೊ ಸಣ್ಣ ಒಂದು ಉಪ್ಪು ಒಂದು ತಿನ್ನೋದ್ರಿಂದ ಇಷ್ಟು ನಮ್ಮ ಆರೋಗ್ಯದಲ್ಲಿ ಪರಿಣಾಮ ಬೀರುತ್ತೆ, ಹೌದಲ್ವಾ? ಸೊ ನಮ್ಮ ಇಂಡಿಯಾದಲ್ಲಿ ಸೊ ನಾವು ಒಂದು ದಿನಕ್ಕೆ 12ರಿಂದ 15 ಗ್ರಾಮ್ ಉಪ್ಪು ಬಳಸ್ತೀವಿ. ಬಟ್ ಅದು ಮನುಷ್ಯನಿಗೆ ಬೇಕಾಗಿರೋದು ಬರೀ ಒಂದು ದಿನಕ್ಕೆ 5 ಗ್ರಾಮ್ ಉಪ್ಪು ಮಾಡುತ್ತೆ, 5 ಗ್ರಾಮ್ಸ್, ಆಯ್ತಾ? ಸೊ ಅಷ್ಟೇ ಬಳಕೆ ಮಾಡಬೇಕು. 12ರಿಂದ 15 ಗ್ರಾಮ್ ಉಪ್ಪು ಬಳಕೆ ಮಾಡಿದ್ರೆ ಏನಾಗುತ್ತೆ? ಎಸ್, ಪ್ರತಿ ಮನೆಯಲ್ಲಿ ಇವತ್ತು BP ಪೇಷಂಟ್, ಶುಗರ್ ಕಡ್ಡಾಯವಾಗಿದ್ದಾರೆ. BP, ಶುಗರು, ಸ್ಥೂಲಕಾಯಿಂದ ಒಬೆಸಿಟಿ ಎಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಉಪ್ಪನ್ನ ಯಾವ ರೀತಿ ಬಳಕೆ ಮಾಡಬೇಕು? ಒಂದು ಡಬ್ಬದಲ್ಲಿ ಹಾಕಿ ಟೈಟ್ ಆಗಿರ್ತಕ್ಕಂಥ ಮುಚ್ಚಳನ, ಥ್ರೆಡ್ ಇರ್ತಕ್ಕಂಥ ಟೈಟ್ ಆಗಿರ್ತಕ್ಕಂಥ ಮುಚ್ಚಳ ಟೈಟ್ ಆಗಿ ಮುಚ್ಚಳ ಹಾಕಿ ಮುಚ್ಚಬೇಕು, ಯಾಕಂದ್ರೆ ಗಾಳಿ ಒಳಗಡೆ ಹೋಗ್ಬಾರ್ದು. ಮತ್ತೆ ತೇವದ ಕೈಯಲ್ಲಿ ಉಪ್ಪು ಒಳಗಡೆ ಕೈ ಹಾಕ್ಬಾರ್ದು, ಸ್ಪೂನ್ ಇಟ್ಕೊಬೇಕು. ಸ್ಪೂನ್ ಇಟ್ಕೊಂಡ್ರೆ ಅದು ಉಪ್ಪು ತೇವ ಆಗಲ್ಲ. ನಾವೇನ್ ಮಾಡ್ತೀವಿ, ಕೈ ಅಡಿಗೆ ಮಾಡಿದ್ರೆ ತೇವ ಕೈ ಇರುತ್ತೆ, ಉಪ್ಪು ಡಬ್ಬದಲ್ಲಿ ಹಂಗೆ ಕೈ ಇಡ್ತೀವಿ, ಅದಕ್ಕೆ ಉಪ್ಪು ಹಾಕ್ತೀವಿ, ಹೌದಾ? ಇರೋ ಉಪ್ಪು ತೇವ ಆಗುತ್ತೆ, ಅಯೋಡಿನ್ ಕರ್ಗೋಗುತ್ತೆ, ಹೌದಾ? ಸೊ ನಿಮಗೆ ನೀವು ಬಳಸೋ ಉಪ್ಪಲ್ಲಿ ಅಯೋಡಿನ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ನಮ್ಮ ಆರೋಗ್ಯ ಸಿಬ್ಬಂದಿ ಹತ್ರ ಅಯೋಡಿನ್ ಟೆಸ್ಟ್ ಮಾಡ್ತಕ್ಕಂಥ ಕಿಟ್ ಇದೆ. ಆ ಕಿಟ್ ಅನ್ನು ತಗೊಂಡು ನಿಮ್ಮ ಮನೇಲಿ ಇರ್ತಕ್ಕಂಥ ಉಪ್ಪು ಮೇಲೆ ಒಂದು ಡ್ರಾಪ್ ಹನಿ ಹಾಕಿದ್ರೆ ಅದ್ರಲ್ಲಿ ಅಯೋಡಿನ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಆ ಉಪ್ಪು ಬ್ಲೂ ಕಲರ್ ತಿರುಗುತ್ತೆ. ಬ್ಲೂ ಕಲರ್ ತಿರುಗ್ಲಿಲ್ಲ ಅಂತಂದ್ರೆ ಅದ್ರಲ್ಲಿ ಅಯೋಡಿನ್ ಇಲ್ಲ ಅಂತ ಅರ್ಥ.
ಅರ್ಥ ಆಯ್ತಾ? ಸೊ ಇಷ್ಟನ್ನು ಕೂಡ ನೀವು ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಆರೋಗ್ಯ ಸಿಬ್ಬಂದಿ ನಿಮ್ಮ ಮನೆ ಬಳಿನೇ ಬಂದ್ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡಿಸ್ಕೊಬೇಕು ನೀವು, ಓಕೆನಾ? ಸೊ ರಿಪೀಟೆಡ್ ಅಬಾರ್ಷನ್ಸ್ ಆಗ್ತಾ ಇದೆ, ತಾಯಿಗಂದ್ರೆ ನೀವೇನ್ ಮಾಡ್ತೀರಾ? ಹಾಸ್ಪಿಟಲ್ ಹೋಗ್ತಾ ತೋರಿಸ್ಕೊಳ್ತೀರಾ, ಆಯ್ತಾ? ನಿಮ್ಗೆ ಐರನ್ ಡಿಫಿಷಿಯನ್ಸಿ ಆಗಿದೆ ಅಂತ ಗೊತ್ತಾಗೋದೇ ಇಲ್ಲ. ಇನ್ನೂ ಜಾಸ್ತಿ ಮತ್ತೆ ಹಳ್ಳಿ ಕಡೆ ತುಂಬಾ ಇಲಿಟ್ರೇಟ್ ಇದ್ದಾರೆ ಅಂತ ಓದಿಲ್ಲ, ಅನಕ್ಷರಸ್ತ್ರ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಮಾಟ ಮಂತ್ರ, ಅಥವಾ ದೆವ್ವ ಹಿಡ್ಬಿಟ್ಟಿದೆ, ಅಥವಾ ಇನ್ನೇನೋ ಹಾಗೆ ಅದಕ್ಕೆ ಈ ತರ ಆಗ್ತಾ ಇದೆ. ಅವೆಲ್ಲ ಕೂಡ ನನ್ನ ಮೂಢನಂಬಿಕೆಗಳು ಬರ್ತವೆ, ಹೌದಾ? ಸೊ ಅಲ್ಲ, ಮೇನ್ ಆಗಿರೋದು ಐರನ್ ಡಿಫಿಷಿಯನ್ಸಿ, ಇದನ್ನ ಕಂಡುಹಿಡಿಯಬೇಕು. ಅದಕ್ಕೆ ಪ್ರತಿ ನಿಮ್ಮ ಮನೇಲಿ ಬಳಕೆ ಮಾಡ್ತಕ್ಕಂಥ ಉಪ್ಪನ್ನ ಟೈಟ್ ಆಗಿರೋ ಮುಚ್ಚಳದಲ್ಲಿ ಹಾಕಿ ಟೈಟ್ ಆಗಿ ಮುಚ್ಚಳ ಹಾಕ್ಬೇಕು. ಸ್ಪೂನ್ ಬಳಕೆ ಮಾಡಬೇಕು, ತೇವರ ಕೈಯಲ್ಲಿ ಮುಟ್ಟಬಾರ್ದು. ಉಪ್ಪು ಬಳಕೆ ಮಾಡಿದಾದ್ಮೇಲೆ ಹಂಗ ಟೈಟ್ ಆಗಿ ಮುಚ್ಚಳ ಹಾಕ್ಬೇಕು. ಸೊ 5 ಮಿನಿಟ್ಸ್ ಬಿಟ್ಟರು ಕೂಡ ನೀವು ಐರನ್ ಎಫೆಕ್ಟ್ ಆಗುತ್ತೆ, ಅರ್ಥ ಆಯ್ತಲ್ಲ? ಸೊ ಈ ಸಣ್ಣ ಸಣ್ಣ ಟಿಪ್ಸ್ ನಾವು ಕಲ್ಕೊಂಡ್ರೆ ನಮ್ಮ ಆರೋಗ್ಯ, ನಮ್ಮ ಅಂಗೈಯಲ್ಲಿ ಅಂತ ಹೇಳ್ತಾರಲ್ಲ, ಅಂಗೈಯಲ್ಲಿ ಆರೋಗ್ಯ ಅಂತ ನಾವು ಕೂಡ ಅದನ್ನ ನೋಡ್ಕೊಬೋದು, ಅರ್ಥ ಆಯ್ತಲ್ವಾ? ಸೊ ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ನಾನು ತರಕಾರಿ ಬಗ್ಗೆ ಹೇಳಿದೆ. ತರಕಾರಿನ ಕ್ಲೀನಾಗಿ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ತೊಳೆದು ಕಟ್ ಮಾಡಿ ಸಾಂಬಾರು ಪಲ್ಯ ಮಾಡ್ಕೊಟ್ಟಿದ್ರೆ ಎಲ್ಲ ಪೌಷ್ಟಿಕಾಂಶ ಸಿಗುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಆಯಿಲ್ ಇವತ್ತು ಎಣ್ಣೆ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆಯಾ? ನೀವೆಲ್ಲ ಮತ್ತೆ ಯಾವ್ದು ಬಳಸ್ತಾ ಇದ್ದೀರಾ? ಯಾವ್ದು ಬಳಸ್ತಾ ಇದ್ದೀರಾ? ಎಲ್ಲ ರಿಫೈಂಡ್ ಆಯಿಲ್. ನಿಮ್ಗೆಲ್ಲ ಗೊತ್ತಿದೆಯಲ್ಲ ಎಣ್ಣೆ ಕಲಬೆರಕೆ ಇದೆ ಅಂತ, ಆದ್ರೂ ಬಳಸ್ತಾ ಇದೀವಲ್ಲ. ಆಪ್ಷನ್ ಬೇರೆ ಯಾವ್ದಿಲ್ವಾ? ಯಾವ್ದು ಆಪ್ಷನ್ ಇದೆ? ಕಳ್ಳೆ ಬೀಜನ ತೆಗೆದು ಹಾಕ್ಸ್ಕೊಳ್ಳೋದು ಬೆಟ್ರು, ಬೆಸ್ಟ್ ಅಲ್ವಾ? ಚಕ್ಕೆ ಎಲ್ಲಾನು ದನಗಳಿಗೆ ಎಲ್ಲ ಬಳಸ್ಬೋದು. ಕಡಲೆ ಬೀಜನ ನಾವು ಕೊಂಡ್ಕೊಂಡು ಅಥವಾ ಇವೆಲ್ಲ ಗಾಣದ ಮಿಲ್ಲ ಆಗಿದೆ. ಇವತ್ತು ಕೆಜಿ ಮಟನ್ಗೆ 200 ರೂಪಾಯಿ ಕೊಡ್ತೀವಲ್ಲ, ಕೊಡ್ತೀವ ಇಲ್ಲ? ಕೆಜಿ ಎಣ್ಣೆ 305 ರೂಪಾಯಿ ಕಡಲೆಕಾಯಿ ಎಣ್ಣೆ, ಹೌದಾ? ಸೊ ನಾವು ಮೊದ್ಲೆಲ್ಲ ಯುಗಾದಿಗೆ ದಸರಾಗೆ ಹೊಸಡಕ್ ಮಾಡ್ತಿದ್ವಿ, ಪ್ರತಿ ಭಾನುವಾರ ಹೊಸಡಕ್ ಮಾಡ್ತಾರೆ, ಹೌದಲ್ಲ? ಹೌದು ತಾನೆ? ಪ್ರತಿ ಭಾನುವಾರ ವಾರಕ್ಕೆ 2 ಸರಿ 3 ಸರಿನೂ ಮಾಡ್ತಾರೆ. ಸೊ ನಾವೆಲ್ಲಿ ನಾವು ಆರೋಗ್ಯ ಹಾಳು ಮಾಡ್ಕೊಂತ ಇದೀವಿ ಅಂತ ಇಲ್ಲ. ಯಾಕೆ ಇವತ್ತು BP ಶುಗರ್ ಜಾಸ್ತಿ ಆಗಿದೆ, ಕ್ಯಾನ್ಸರ್ ಜಾಸ್ತಿ ಆಗಿದೆ, ಒಬೆಸಿಟಿ ಜಾಸ್ತಿ ಆಗಿದೆ ಅಂದ್ರೆ ನಾವು ತಗೊಳ್ಳೋಂತ ಆಹಾರ ಪದ್ಧತಿಗಳಿಂದ, ನಮ್ಮ ಜೀವನ ಶೈಲಿಯಿಂದ, ಅರ್ಥ ಆಯ್ತಾ? ಸೊ ಹಂಗಾಗಿ ಆದಷ್ಟು ಆ ಒಂದು ರಿಫೈನ್ ಆಯಿಲ್ ಅನ್ನ ಬಳಸೋದನ್ನ ಕಡಿಮೆ ಮಾಡಿ. ಸೊ ನೀವು ಗಾಣದ ಎಣ್ಣೆ ಅಂತ ಏನ್ ಹೇಳ್ತೀವಿ, ಅಥವಾ ನೀವೇ ಕಡಲೆ ಬೀಜ ತಗೊಂಡು ಮಿಲ್ಗೆ ಹಾಕ್ಸ್ಕೊಂಡು ಆ ಮಟನ್ ಕೂಡ 800 ರೂಪಾಯಿ ಎಣ್ಣೆ ಕೊಟ್ಟು ನಿಮ್ಮ ಮನೆಗೆ 2 ತಿಂಗಳಿಗೆ ಎಣ್ಣೆ ಬರುತ್ತೆ. ನೀವು ಮಟನ್ ಒಂದೇ ದಿನ ತಿನ್ನೋದು, ಎಣ್ಣೆ ಎಷ್ಟು ದಿವಸ ಬರುತ್ತೆ? 2 ದಿನಕ್ಕೆ ಎಣ್ಣೆ ಬರುತ್ತೆ. ಮಿನಿಮಮ್ ಆಗಿ ಎಣ್ಣೆ ಬಳಸೋದನ್ನ ಕಲಿಬೇಕು. ಸೊ ನಾವು ಮಿನಿಮಮ್ ಆಗಿ ಎಣ್ಣೆ ತುಂಬಾ ಬಳಸಬಾರ್ದು, ಅವಶ್ಯಕತೆಗಿರೋಷ್ಟು ಎಣ್ಣೆ ಬಳಸೋದನ್ನ ಕಲಿಬೇಕು. ಬಜ್ಜಿ ಬೊಂಡ ಮಾಡ್ತೀರಿ, ಎಣ್ಣೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಸೊ ಒಂದು ಸಾರಿ ರಿಫೈಂಡ್ ಆಯಿಲ್ ಬಾಯ್ಲ್ ಮಾಡಿದಾದ್ಮೇಲೆ ಅದನ್ನ ಮತ್ತೆ ರಿಯೂಸ್ ಮಾಡಬಾರ್ದು. ಅದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಅರ್ಥ ಆಯ್ತಾ? ಸೊ ಅದನ್ನ ಬಳಕೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬೇಗ ಕೊಬ್ಬಿನಾಂಶ, ಕೆಟ್ಟ ಕೊಬ್ಬಿನಾಂಶ ಬೆಳೆಯುತ್ತೆ. ಕೆಟ್ಟ ಕೊಬ್ಬಿನಾಂಶ ಬೆಳೆದಾಗ ನಮಗೆ ಬೇಗ ಹಾರ್ಟ್ ಅಟ್ಯಾಕ್ಸ್ ಬರುತ್ತೆ, ರಕ್ತನಾಳಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅರ್ಥ ಆಯ್ತಾ? ಯಾಕೆ 25 ವರ್ಷದ ಮೊದಲು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ? ಎಲ್ರು ಹೇಳೋದು ಕೋವಿಡ್ ವ್ಯಾಕ್ಸಿನ್ ಹಾಕೊಂಡ್ಬಿಟ್ಟಿದೆ ಮೇಡಮ್, ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಅಂತ. ಕೋವಿಡ್ ವ್ಯಾಕ್ಸಿನ್ ಹಾಕಿಲ್ಲ ಅಂದ್ರೆ ಜನನೇ ಇರ್ತಾ ಇರ್ಲಿಲ್ಲ ಇವತ್ತಿಲ್ಲಿ, ಅಲ್ವಾ? ಸೊ ಅಷ್ಟು ವ್ಯಾಕ್ಸಿನ್ ಕಂಡಿಡಿದು ವ್ಯಾಕ್ಸಿನ್ ಹಾಕಿ ಇವತ್ತಲ್ಲಿ ನಾವು ಬದುಕಿರೋದು, ಯಾಕಂದ್ರೆ ನಾವು ಪೇಷಂಟ್ ಪಕ್ಕದಲ್ಲಿ ನಿಂತು ಕೆಲಸ ಮಾಡಿದ್ವಿ, ಅರ್ಥ ಆಯ್ತಾ? ಸೊ ಹಂಗಾಗಿ ಜೀವನ ಶೈಲಿ, ನಾವು ತಗೊಳ್ತಕ್ಕಂಥ ಆಹಾರ ಪದ್ಧತಿಗಳು ಇವತ್ತು ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ, ಅರ್ಥ ಆಯ್ತಾ? ಸೊ ಹಂಗಾಗಿ ನಿಮ್ಮ ಆಯಿಲ್ ಏನ್ ಬಳಕೆ ಮಾಡ್ತೀರಾ, ದಯವಿಟ್ಟು ನೀವು ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಮಿಲ್ ಮಾಡಿಸಿ ನೀವು ಬಳಕೆ ಮಾಡಿ. 1 ತಿಂಗಳದು ನೀವು ನಾನ್ ವೆಜ್ ದುಡ್ಡು ಉಳಿದ್ರೆ ನಿಮ್ಮ ಮನೇಲಿ 5 kg ಎಣ್ಣೆ ಬಂದ್ಬಿಡುತ್ತೆ, ಅರ್ಥ ಆಯ್ತಾ? ಸೊ 5 kg ಎಣ್ಣೆ ತಗೊಂಡು ಸುಮಾರು 4 ಜನ ಮನೇಲಿ ಇದ್ರೆ 1 ತಿಂಗಳಿಗೆ 2 kg ಎಣ್ಣೆ ಬಳಸಬೇಕಾಗಿರೋದು ನಮ್ಮ ನ್ಯೂಟ್ರಿಷನ್ ಇದ್ರ ಪ್ರಕಾರ. 4 ಜನ ಮನೇಲಿದ್ದ 1 ತಿಂಗಳಿಗೆ 2 kg ಎಣ್ಣೆ ಅಷ್ಟೇ ಬಳಕೆ ಮಾಡಬೇಕು, ಅದ್ರ ಮೇಲೆ ಬಳಕೆ ಮಾಡಬಾರ್ದು, ಆಯ್ತಾ? ಸೊ ಆದಷ್ಟು ಎಣ್ಣೆ ಇಲ್ಲದೆ ಇರತಕ್ಕಂಥ ಆಹಾರನ ತಿನ್ನೋದು ಪ್ರಯತ್ನ ಮಾಡ್ಬೇಕು, ಗೊತ್ತಾಯ್ತಲ್ಲ? ಹುರುಳಿಗೆ ಯಾರಾದ್ರೂ ಗೊಬ್ಬರ ಔಷಧಿ ಹೊಡಿತಾರ? ಯಾಕಂದ್ರೆ ನಾವ್ಯಾರು ತಿಂತಾ ಇಲ್ಲ ಈಗ? ವಾರಕ್ಕೆ 1 ಸಲ 2 ಸಲ 3 ಸಲ ಮಾಡ್ತೀನಿ, ಮೊಳಕೆ ಮಾಡಿಸ್ತೀನಿ, ಆಯ್ತಾ? ಅದನ್ನ ಸೂಪ್ ಮಾಡಿ ಕುಡೀರಿ, ಆರೋಗ್ಯ ಚೆನ್ನಾಗಿರುತ್ತೆ, ಒಬೆಸಿಟಿನೂ ಬರಲ್ಲ, ಕೊಲೆಸ್ಟ್ರಾಲ್ ಬರಲ್ಲ, ಸೊ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನ ಬಿಟ್ಟು ಇವತ್ತು ನಾವು ಮಾರ್ಕೆಟ್ ಸಿಗ್ತಕ್ಕಂಥ ರೆಡಿಮೇಡ್ ಫುಡ್ ಇರ್ತಕ್ಕಂಥ ಏನೇನ್ ತಗೊಳ್ತೀವಿ? ರೆಡಿಮೇಡ್ ಚಪಾತಿ ಸಿಗುತ್ತೆ, ಚಪಾತಿ ತಗೊಂಡ್ಬರ್ತೀವಿ, ಹೌದಲ್ವಾ? ರೆಡಿಮೇಡ್ ಪರೋಟ ಸಿಗುತ್ತೆ, ಪರೋಟ ತಗೊಂಡ್ಬರ್ತೀವಿ. ಸೊ ಯಾವುದೇ